ನಾವೆಲ್ಲರೂ ಇಂದು 18ನೆಯ ಶರಣ ಸಂಸ್ಕೃತಿ ಉತ್ಸವದ 3ನೆಯ ದಿನದ ಹರ್ಷದ ಹೊಸ್ತಿಲಲ್ಲಿದ್ದೇವೆ. ಇಂದು ಅತ್ಯಂತ ಮಹತ್ವಪೂರ್ಣವಾದ ಕಾರ್ಯಕ್ರಮ, ಅದು ಮಹಿಳಾ ಸಮಾವೇಶ ಹಾಗೂ ಕಾಯಕಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಬನ್ನಿರಿ ಬನ್ನಿರಿ ಎಲ್ಲರೂ ಬನ್ನಿರಿ. ಮಹಿಳಾ ಮಣಿಗಳಿಂದ ವೇದಿಕೆ ಮಮತೆಯ ತೊಟ್ಟಿಲಂತೆ ಶೋಭಿಸುತ್ತಿದೆ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರಿಂದ ರೂಪಿತವಾದ ಅನುಭವ ಮಂಟಪವೇ ಅವತರಿಸಿದಂತಹ ಅದ್ಭುತವಾದ ಅನುಭವ ನಮಗಾಗ್ತಾ ಇದೆ. ಬಂಧುಗಳ, ಇಂಥ ಅರ್ಥಪೂರ್ಣ ಸಮಾವೇಶದ ಉದ್ಘಾಟನೆಯತ್ತ ನಾವೆಲ್ಲ ಹೆಜ್ಜೆ ಹಾಕ್ತಾ ಇದ್ದೇವೆ. ನಾಡಿನ ನಾರಿ ಶಕ್ತಿಯ ಪ್ರತೀಕವಾಗಿರುವ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶೇಷ ಸಾಧನೆಯನ್ನು ಮಾಡಿರುವ ನಾಡಿನ ಹೆಸರಾಂತ ಚಿಂತಕರು ಉಡುಪಿಯ ಡಾಕ್ಟರ್ ವೀಣಾ ಬಣ್ಣಂಜೆ ಮೇಡಮ್ ರವರು ಸಸಿಗೆ ನೀರೆರೆಯುವ ಮೂಲಕ ಇಂದಿನ ಗುರುನಾಮಾಮೃತ ಸವಿಮನವೇ, ಗುರು ಸೇವೆಗೈವವಗೆ ಭವದ ಬಂಧನವಿಲ್ಲ, ಗುರು ಸೇವೆಗೈವವಗೆ ಭವದ ಬಂಧನವಿಲ್ಲ ಎಂಬುದ ನೀನರಿತು ನಡೆ ಮನವೇ. ಬಹಳ ಅದ್ಭುತವಾದ ಒಂದು ಸಂಜೆ. ಬಹುಶಃ ಭಗವಂತನ ಮಾರ್ಗದಲ್ಲಿ ತೊಡಗಿರುವ ಮಠ ಪರಂಪರೆಯ ಸ್ವಾಮೀಜಿಯಂಥವರು ಅಥವಾ ಭಕ್ತರು ಮಾಡಬಹುದಾದ ಒಂದು ಬಹಳ ದೊಡ್ಡ ಕೆಲಸ ಇದು ಅಂತ ನಾನು ಭಾವಿಸ್ತೇನೆ. ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರನ್ನು ಒಂದು ವಾರಗಟ್ಟಲೆ, ಒಂದು 10 ದಿನಗಳ ಕಾಲ ಎಲ್ಲ ಸೇರಿಸಿ ಭಕ್ತಿ ಪರಂಪರೆಯ ಅನೇಕ ಮಾತುಗಳನ್ನು, ಅನೇಕ ಸಂಗತಿಗಳನ್ನು ಮಂಥನ ಮಾಡುವುದಕ್ಕೆ ಹೀಗೊಂದು ಜಾತ್ರೆಯ ಹೆಸರಿನಲ್ಲಿ ಕೂಡುವುದಿದೆಯಲ್ಲ, ಇದು ತುಂಬ ನಮ್ಮ ರಾಜ್ಯದ, ನಮ್ಮ ಮಠ ಪರಂಪರೆಯ, ಅದು ಉತ್ತರ ಕರ್ನಾಟಕದ ಏನು ಬಸವ ಪರಂಪರೆಯ ಒಂದು ದೊಡ್ಡ ಕೊಡುಗೆ ಅಂತ ನಾನು ತುಂಬ ಶ್ಲಾಘನೀಯವಾಗಿ ಅದನ್ನು ವಂದಿಸ್ತೇನೆ. ತನ್ನನ್ನು ಅರ್ಪಿಸಿಕೊಂಡ ಜೀವ ತನ್ನಲ್ಲಿರುವುದನ್ನು ಅರ್ಪಿಸಿಕೊಳ್ಳುವುದು ಮಾತ್ರವಲ್ಲ, ಇನ್ನೊಂದು ಏನು ಕೊಟ್ಟಿತು ಅದನ್ನೂ ಸ್ವೀಕರಿಸಿ ಒಂದು ವಿಶೇಷ ಜೀವ ಆಕಾರವನ್ನು ಕೊಟ್ಟು ಮತ್ತೆ ಈ ಜಗತ್ತಿಗೆ ಕೊಡ್ತದೆ. ಸೃಷ್ಟಿಕ್ರಿಯೆಯಲ್ಲಿ ನೀವು ಗಮನಿಸಿ, ಆ ಸೃಷ್ಟಿಕ್ರಿಯೆಯಲ್ಲಿ ತನ್ನ ಒಳಗಿದ್ದನ್ನು ಸೇರಿಸಿ ಧಾರೆ ಎರೆದು ಪರಪುರುಷನ ಒಂದು ವೀರ್ಯವನ್ನು ತನ್ನ ಗರ್ಭದಲ್ಲಿ ಧಾರಣೆ ಮಾಡಿ, ತನ್ನ ಎಲ್ಲ ಆ ಒಳಗಿನ ಆಂಗಿಕ ಮಾತ್ರವಲ್ಲದ ಸಂಸ್ಕಾರ, ಸಂಸ್ಕೃತಿ ಇವೆಲ್ಲವನ್ನು ರಕ್ತ ಮೂಲಕ, ಮಾಂಸ ಮೂಲಕ, ಉಸಿರಿನ ಮೂಲಕ ಧಾರೆ ಎರೆದು ಆ ವೀರ್ಯಕ್ಕೆ ತನ್ನದಾದ ಒಂದು ಜೀವ ಸಂಗತಿಯನ್ನು ಮಾತ್ರ ಕೊಡದೆ ಹೊಸದೊಂದನ್ನು ಸೃಷ್ಟಿಸಿ ಈ ಜಗತ್ತಿಗೆ ಕೊಡುವುದು ಹೆಣ್ಣು. ಇಲ್ಲಿ ಇರುವುದು ಏನು ಅಂತಂದರೆ, ಯಾವುದೋ ಒಂದು ಆಕಾರವಿಲ್ಲದ ಸಣ್ಣ ಕ್ಷುಲ್ಲಕ ಕ್ರಿಮಿಯಂಥ ವಸ್ತುವನ್ನು ಜಗತ್ತಿಗೆ ಪರಮ ಪ್ರಜೆಯಾಗಿ ಬೆಳೆಸುವ ಒಂದು ಪರಮ ಸಮರ್ಪಣೆ ಈ ಸ್ತ್ರೀತ್ವದಲ್ಲಿ ಇದೆ. ಈ ಸ್ತ್ರೀತ್ವದ ಸಮರ್ಪಣೆಯೇ ಭಗವಂತನಿಗೂ ಕೂಡ ಸಮರ್ಪಿಸಲಿಕ್ಕೆ ಇರಬಹುದಾದ ಏಕಮಾತ್ರ ಅರ್ಹತೆ. ಈ ಸಮರ್ಪಣೆ ಇಲ್ಲದವನು ಭಗವಂತನನ್ನು ಕಾಣಲಾರ. ಯಾರು ಭಗವಂತನನ್ನು ಕಾಣಬೇಕೋ ಅವನು ಇಂಥದೊಂದು ಸಂಪೂರ್ಣ ತನ್ನನ್ನು ಅರ್ಪಿಸಿಕೊಳ್ಳುವ ಗುಣಕ್ಕೆ ಬರಬೇಕು ಅನ್ನುವುದನ್ನು ಇಡೀ ಅಧ್ಯಾತ್ಮ ಹೇಳಿತು. ಅದನ್ನು ನಡೆದು ತೋರಿದವರು ಪುರುಷ ಶರಣರೂ ಕೂಡ, ಮತ್ತು ನಾವು ಯಾರನ್ನು ಇವತ್ತು ವಚನಕಾರ್ತಿಯರು, ಶಿವ ಶರಣೆಯರು ಅಂತ ಭಾವಿಸ್ತೇವೆ, ಅವರೂ ಕೂಡ. ಭಾರತದ ಶ್ರೇಷ್ಠ ನಾಗರಿಕ ಪುರಸ್ಕಾರ ಪದ್ಮಶ್ರೀ ಸೇರಿದಂತೆ ವಿಶ್ವದ ಅನೇಕ ದೇಶಗಳು ಅವರ ಕಾರ್ಯವನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸುವೆ. ಇಂದು ನಿಮ್ಮೆಲ್ಲರ ಅಭಿಮಾನದ ಕಾಯಕಶ್ರೀ ಪ್ರಶಸ್ತಿಯನ್ನು ಅವರು ಸ್ವೀಕರಿಸಿ ಪ್ರಶಸ್ತಿಯ ಮೌಲ್ಯವನ್ನು ಹೆಚ್ಚಿಸಿದ್ದಾರೆ. ಇದು ಸಮಸ್ತ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಕಾಯಕಶ್ರೀ ಪ್ರಶಸ್ತಿ ಪುರಸ್ಕೃತರ ಸಾಲಿಗೆ ಮತ್ತೊಂದು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಗರಿಯನ್ನು ತೊಡಿಸಿದ್ದಾರೆ.
ಡಾಕ್ಟರ್ ಶ್ರೀಮತಿ ಕಲ್ಪನಾ ಸರೋಜ್ ರವರಿಗೆ ಅಭಿಮಾನದ ಅಭಿನಂದನೆಗಳು, ವಂದನೆಗಳು. ಕಷ್ಟ ಬಂದರೆ ತಾಳು, ಕಂಗೆಡದೆ ತಾಳು, ದುಷ್ಟ ಮನುಜರ ನಿಷ್ಠುರ ನುಡಿನಿ ತಾಳು, ಹರಿದಾರಾನುಜನನ್ನು ಹೃದಯದಲ್ಲಿ ತಾಳು ಎನ್ನುವ ಹಾಗೆ ಗಟ್ಟಿಯಾದ ದಿಟ್ಟವಾದ ಒಂದೊಂದೇ ಹೆಜ್ಜೆಗಳನ್ನು ದಾಖಲಿಸುವ ಮೂಲಕ ಆ ಸಾಧನೆಯ ಹೆಜ್ಜೆಗೆ ಯಶಸ್ಸಿನ ಗೆಜ್ಜೆಯನ್ನು ಪೋಣಿಸಿ ಇಂದು ಶ್ರೀ ಶೂನ್ಯ ಸಂಪಾದನಾ ಮಠದ 18ನೆಯ ಶರಣ ಸಂಸ್ಕೃತಿ ಉತ್ಸವದ ಕಾಯಕ ಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಪರೂಪದ ಸಾಧಕಿ, ನೆರೆಯ ಮಹಾರಾಷ್ಟ್ರ ರಾಜ್ಯದ ಪದ್ಮಶ್ರೀ ಡಾಕ್ಟರ್ ಕಲ್ಪನಾ ಸರೋಜಾ ಮೇಡಮ್ ರವರು. मैं क्या कहूँ, आज की जो ये शाम है मेरे लिए वाकई में अपने आप में बहुत ही महत्वपूर्ण है. इतना प्यार, इतना सम्मान, इतना मान जो मुझे यहाँ आकर स्वामी जी के द्वारा और यहाँ हमारी जो सारी श्री शक्तियाँ यहाँ बैठी हुई है उनके द्वारा और यहाँ के इस प्रोग्राम के जो जिन्होंने नियोजन किया उन सब की मैं बहुत 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 आभारी हूँ. पद्मश्री तो खैर मिला ही है, तो ऐसे हजारों पुरस्कार मुझे मिला, लेकिन इस पुरस्कार की बात ही कुछ और है. जिस पुरस्कार को मैंने स्वामी जी से प्राप्त किया, यहाँ से प्राप्त किया, वाकई में मेरे लिए ये बहुत ही अनोखा और अनोखा दिन है. पद्मश्री डॉक्टर कल्पना सरोज, मैं कमानी ट्यूब्स लिमिटेड की चेयरमैन हूँ. कहीं कंपनियों के डायरेक्टर और कहीं कंपनियों की मालकिन हूँ, लेकिन यहाँ तक पहुँचने के लिए जो संघर्ष मुझे करना पड़ा वो आसान नहीं था. मेरी शादी उम्र के 12 साल में कर दी गई थी. मैं पढ़ लिख कर बहुत आगे बढ़ना चाहती थी, पर उस वक्त की जो समाज व्यवस्था थी वो नहीं चाहते थे कि लड़कियों को ज़्यादा पढ़ाया जाए. वो चाहते थे कि लड़कियाँ पढ़कर करेगी क्या, आखिर चूल्हा और चक्की के सिवा है क्या, तो लड़कियां जितनी जल्दी शादी करके चली जाए उतना अच्छा. बाबा मुझे वापस अपने घर ले गए, कहा कि बेटा जो हो गया उसे भूल जाओ, समझो कि एक बुरा सपना था. तो मुझे तो खैर छोड़ो, मेरे माँ बाप को भी बहुत टॉर्चर होना पड़ रहा था और ये सारी चीज़ें देखते हुए पढ़ाई तो दूर रही, लेकिन मुझे ये लगा कि मैं जो हूँ मैं धरती पे बोझ हूँ और मुझे मर जाना चाहिए, और मैंने जहर पी लिया. लोग तो यही कहते कि महादेव की बेटी ने ज़रूर ऐसा कुछ किया होगा जिसकी वजह से ये मर गई है. कहने का मतलब ये है कि लोग न मरने देते हैं न जीने देते हैं. बस वही वो दिन था और मैंने अपनी माँ से कहा कि मुझे ना काम करना है. मैंने काफ़ी कोशिश की कि मैं पुलिस डिपार्टमेंट ज्वाइन करूं क्योंकि पुलिस की बेटी थी, लेकिन उम्र भी कम थी और एजुकेशन भी कम था, तो नहीं हो पाया. मैंने यहाँ तक कि मिलिट्री भी ज्वाइन करने की कोशिश की, मैं नर्स में जाना चाहती थी, लेकिन कोई बात वहाँ ना बन सकी. इसलिए माँ से कहा कि मुझे ना तुम मुंबई भेज दो ताकि मैं वहाँ पर किसी मिल में काम करूँगी, किसी कंपनी में काम करूँगी. मैंने वहाँ से कहा कि अगर तुमने मुझे मुंबई नहीं भेजा तो फिर मैं ट्रेन के नीचे सो जाऊँगी, तो फिर तुम मुझे बचा भी नहीं पाऊँगी. मेरी माँ ने मेरे बाबा को समझाया, कहा कि ये लड़की पागल हो गई है, ये मर जाएगी शायद ऐसे न तो ऐसे, इससे अच्छा है कि इसको भेजो, कहीं भी रहेगी जिंदा तो रहेगी. और ये सोच के इन लोगों ने मुझे मुंबई भेजा. 1 महीना मैंने उससे हेल्पर में काम किया और 1 महीने के बाद जब मैंने मशीन पे बैठी तो मैंने 225 रुपये कमाया, और मेरी ज़िंदगी में 100 रुपये कैसे होते हैं वो मैंने पहली बार देखे. क्योंकि गांव में बाबा के पास में अपना खुद का घर नहीं था, पुलिस की नौकरी थी तो पुलिस क्वार्टर था, नौकरी चली गई तो पुलिस क्वार्टर भी चला गया, तो जाएंगे कहाँ, तो इसलिए मैंने मुंबई बुला लिया. इसी बीच मेरी बहन बीमार हो गई, बहुत बीमार हो गई. करीबन 2000 का कुछ खर्चा था और मेरे पास में वो पैसे नहीं थे, क्योंकि पेट भरना ही मुश्किल था, तो 2000 रुपये लाएंगे कहाँ से. और मेरी बहन देखते ही देखते आंखों के सामने तड़पते हुए मर गई. और उस वक्त मुझे ऐसे लगा कि पैसा कितना इम्पोर्टेंट होता है. अगर पैसा नहीं रहेगा तो तुम्हारे अपने तुम्हारे सामने दम तोड़ देते हैं, लेकिन हम उन्हें बचा तक नहीं सकते. चंद रुपयों के खातिर, मेडिसिन की खातिर हम उन्हें नहीं बचा सकते. बहुत सोचा, तब पता चला कि कुछ गवर्नमेंट के स्कीम होते हैं, जिस स्कीम में जो बेरोज़गार होते हैं उनको लोन दिया जाता है जिससे वो कुछ अपना बिजनेस कर सकते हैं. तो उस वक्त का लोन जो था वो 5000 से 5 लाख तक का लोन था. वैसे मैंने 50,000 का लोन लिया. 50,000 का लोन लेके मैंने बुटीक शुरू करने की कोशिश की, क्योंकि मैंने सिलाई सीखी हुई थी. उसी के साथ मैंने फर्नीचर किया
और किसी तरह से मेरे रोजी रोटी ढंग से चलने लगी, जिस तरह से मैं हूँ खड़ी। और ऐसी तरह से मैंने सुशिक्षित बेरोजगार युवक संगठना बनाई। उस संगठना के द्वारा ही उन बच्चों को मतलब इकट्ठा एक प्लेटफॉर्म मिलता था, जिसमें बैंक के मैनेजर, स्कीम के अधिकारी, ये सारे लोग इकट्ठा होते थे। सामने स्कीम समझाई जाती थी, बच्चे लोग उसी वक्त फॉर्म भर देते थे और उनको लोन मिलता था और वो अपना बिजनेस स्टार्ट करते थे। तो इस तरह का काम करते करते लोगों में बहुत नाम होने लगा। लोग कहने लगे कि ये जो लेडी है ये बहुत अच्छा काम करती है। लोगों के घर के चूल्हे जलने लगे क्योंकि उनके बच्चे काम करने लगे और इसी तरह से नाम बढ़ता गया। तो जिनके पास जो भी मुसीबत होती थी वो मेरे पास चले आते थे कि मैडम हमारा ये काम है, करवा दो ना प्लीज़। और इसी तरह से मेरे पास एक प्लॉट आया कल्याण में, जो प्लॉट लिटिगेशन में था। और इस तरह से उस आदमी को, मेरे पास में पूरा 1 लाख नहीं था, मैंने कुछ जमा कर रखे थे पैसे, वो लिए कहीं यहाँ वहाँ से करके उसको 1 लाख रुपए दिए। हम जो काम करते थे, इसी बीच मेरी एक डिप्टी कलेक्टर से जान पहचान हुई थी, तो उनको मैंने वो पेपर दिखाया, कहा कि साहब मुझे ये प्लॉट मिला है और इसका मैं अब क्या करूं। तो उन्होंने कहा कि इसका तो तुम कुछ भी नहीं कर सकती हो, क्योंकि इसके ऊपर तो कुल लगा हुआ है, जगह में सीलिंग लगा हुआ है, क्या करोगे इसका। मैंने कहा साहब प्लीज़ ऐसा मत कहिए, क्योंकि बड़ी मुश्किल से मैंने उसे पैसे दिए हैं और आगे के पैसे भी मुझे उससे देने हैं और बड़े मेहनत के पैसे हैं मेरे। अगर ये पैसे इस तरह से डूब जाएंगे तो मैं क्या करूँगी, मुझे रास्ता बताइए। तो उन्होंने रास्ता बताया कि यहाँ जो कुल लगा हुआ है, इसका मतलब एक एक्ट होता है, कलेक्टर के पास से परमिशंस लेने होते हैं। अगर तुम इसकी परमिशन, सेल परमिशंस ले लो तो इसका कुछ तुम कर सकोगे। और सीलिंग एक्ट है जो उसका सीलिंग निकालना पड़ेगा, तभी जाके तुम इस पर कुछ कर सकती हो। ये सब करते करते 2-2.5 साल हो गए। और जो प्लॉट में मुझे जो मिला था 2 लाख रुपए में, जो प्लॉट जब क्लियर हो गया तो प्लॉट खुद ही 50 लाख का हो गया। मैंने एक सिंधी पार्टनर को लिया, 65% उसका और 35% मेरा। इस तरह से मैंने बिल्डिंग बनाई, उसमें मैंने 4 करोड़ रुपए कमाए। तो इस तरह से मैं सीढ़ी दर सीढ़ी आगे चलती गई, कारवा आगे बढ़ता रहा और मैं चलती रही। और यही सारे काम करते करते मेरे सामाजिक काम, मेरे बिजनेस के काम, ये काम के साथ मेरे पास में कमानी ट्यूब्स लिमिटेड का काम आ गया। 18ನೆಯ ಶರಣ ಸಂಸ್ಕೃತಿ ಉತ್ಸವದ 3ನೇ ದಿನವಾದ ಇಂದು ವೇದಿಕೆಯ ಮೇಲೆ ಮಹಿಳೆಯರಿಗಾಗಿಯೇ ಮೀಸಲಾಗಿರುವಂಥ ಇಂದಿನ ಈ ಅರ್ಥಪೂರ್ಣ ಸಮಾವೇಶದಲ್ಲಿ ಸಮಾಜದ ವಿವಿಧ ರಂಗಗಳಲ್ಲಿ ತಮ್ಮದೇ ಆದಂಥ ವಿಶಿಷ್ಟವಾದ ಸಾಧನೆಯ ಹೆಜ್ಜೆ ಗುರುತುಗಳನ್ನು ದಾಖಲಿಸುತ್ತಿರುವ ಸಾಧಕ ಮಹಿಳಾ ಮಣಿಗಳು ಪೂಜ್ಯರು ಹಾಗೂ ಅತಿಥಿಗಳ ಅಮೃತ ಹಸ್ತದೊಂದಿಗೆ ಗೌರವದ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ, ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ, ನಿನ್ನ ನಾಮ ನಿನಾದವಾಗಲಿ ಶ್ರಮಿಪೆನಾ ಪ್ರತಿ ಕ್ಷಣದಲ್ಲಿ, ನಿನ್ನ ಗೌರವಕ್ಕೆ ದುರು ಬರುವ ಬಲವ ಮುರಿವೆನು ಜಲದಲ್ಲಿ, ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ, ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲ್ಲಿ, ನಗುತ್ತ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದೆನ್ನೆದೆ, ನಿನ್ನ ದುಃಖಿತ ವದನ ವೀಕ್ಷಿಸಿ ಸಿಡಿಯುವುದೆನ್ನಯ ಹೃದಯವು, ನಿನ್ನ ಮುಖದಲ್ಲಿ ಗೆಲುವು ತರಲು ನೀರುಗೈಯುವೆ ರಾತವ, ಎನ್ನ ಕನಕನ ತೇದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ, ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲ್ಲಿ, ನಿನ್ನ ತೇಜವ ಜಗವು ನೋಡಲಿ ಉರಿವ ದೀಪದ ತೆರದಲ್ಲಿ, ಎನ್ನ ಶಕ್ತಿಯ ಘೃತವು ಸತತ ಹೆರೆಯುತ್ತಿರುವೆನು ಭರದಲ್ಲಿ, ಮಾತೃ ಮಂದಿರ ಬೆಳಗುತ್ತಿರಲಿ ನಾಲಿನಂದ ದೇವಿಗೆ, ಭಕ್ತಿ ತೆರದಿ
ಇವತ್ತು ಜನಗಳಿಗೆ ಓದುವ ಪ್ರವೃತ್ತಿ, ಕೇಳುವ ಪ್ರವೃತ್ತಿ ಇವತ್ತು ಹೋಗಿಬಿಟ್ಟದೆ. ಅಂಥದ್ರಲ್ಲಿ ಇವತ್ತು ಸಾವಿರ ಜನ ಸೇರಿ ಸುವರ್ಣ ಸಂಪಾದನೆ ಮಾಡಿದ ಕಾರ್ಯಕ್ರಮದಲ್ಲಿ ದೊಡ್ಡ ರೆಕಾರ್ಡ್ ಬ್ರೇಕ್ ಮಾಡಿದಿರಿ ನೀವು ಗೋಕಾದವ್ರು. ಮಹಿಳೆಯರು ಒಂದು ಕಾಲದಲ್ಲಿ ಅಡಿಗೆ ಮನೆ ಒಳಗನ ಹಿತ್ತಲ ಮನೆ ದಾಟುವ ಹಾಗಿಲ್ಲ, ಮುಂಚೆ ಬಾಗಿಲ ದಾಟುವ ಹಾಗಿಲ್ಲ, ಎರಡು ಬಾಗಿಲ ಮಧ್ಯದಲ್ಲಿ ಇವತ್ತು ವಾಸವಾಗಿರಬೇಕಾಗಿತ್ತು. ಅಂಥ ಮಹಿಳೆಯರನ್ನು ಬಹುಶಃ ಹೊರಗೆ ತಂದು ಏನಾದರೂ ಅವರಿಗೆ ಗೌರವವನ್ನು ಕೊಟ್ಟಿದ್ರೆ ಅದು 12ನೇ ಶತಮಾನ ಬಸವಾದ ಶರಣರು ಅನ್ನೋದನ್ನು ಯಾರೂ ಮರಿಬಾರ್ದು. ಅಬ್ಬಬ್ಬಾ, ಹಿಂದಿನ ವೀರನಾರಿಯರು ನಿಜಕ್ಕೂ ಮಹಾನ್. ಅವರ ಧೈರ್ಯವೇನು, ಸಾಹಸವೇನು, ತ್ಯಾಗವೇನು. ನಮ್ಮಲ್ಲಿ ಆ ಗಟ್ಟಿತನ ಇಲ್ಲದೆ ಹೋಯಿತೇಕೆ? ನಾವು ಅಬಲೆಯರಾಗಿಯೇ ಉಳಿದು ಬಿಟ್ಟೆವಲ್ಲ. ಖಂಡಿತ ಇಲ್ಲ. ಗುರಿ ಸೇರೋದಕ್ಕೆ ಯಾವಾಗಲೂ ಒಂದೇ ದಾರಿ ಇರುವುದಿಲ್ಲ. ಅವರು ಕತ್ತಿ ಹಿಡಿದು ಮಾಡಿದ ಸಾಧನೆಗಳನ್ನು ನೀವು ಪಟ್ಟು ಹಿಡಿದು ಸಾಧಿಸುತ್ತಿಲ್ಲವೇ? ಸ್ವಾತಂತ್ರ್ಯದ ಚಳುವಳಿಯಲ್ಲಿ ತನುಮನ ಧನಗಳನ್ನರ್ಪಿಸಿ ಅನವರತವು ದುಡಿದ ಮಾನಿನಿಯರ ಶಕ್ತಿ ಪಡೆಯುತ್ತಲೇ ಮುನ್ನುಗ್ಗಿ ಪುರುಷರಿಗೂ ಸಮಾನವಾಗಿ ಹರತಾಳದೆ ಹೋರಾಡಿ ದುಡಿದ ಭಾರತೀಯ ನಾರಿಯರ ಯುಕ್ತಿ ಪಡೆಯುತ್ತಲೇ ಮುನ್ನುಗ್ಗಿ ಕ್ಷಮೆಯಲ್ಲಿ ಭೂದೇವಿ, ಶಕ್ತಿಯಲ್ಲಿ ಬಿರುಗಾಳಿ, ಸಹನೆಯಲ್ಲಿ ಮಂದಾನಿಲ, ಕೆರಳಿದಾಗದ ವಾದನ. ಕಾಲಿಟ್ಟ ಮನೆಯ ಹೆಸರುಳಿಸಿದಂತ ಈ ವನಿತೆಯರು, ನಾನಾ ಕ್ಷೇತ್ರದ ಗಳಿಸುತ್ತ ಕೀರ್ತಿಯ ಮೆರೆದವರು ಈ ನಾರಿಯರು. ಕೊಟ್ಟ ಮನೆಯ ಕಾಲಿಟ್ಟ ಮನೆಯ ಹೆಸರುಳಿಸಿದಂತ ಈ ವನಿತೆಯರು, ಕ್ಷೇತ್ರದ ಗಳಿಸುತ್ತ ಕೀರ್ತಿಯ ಮೆರೆದವರು ಈ ನಾರಿಯರು. ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟು ನೀ ಹೆಮ್ಮೆಯಿಂದ ಮೆರೆದಾಡುತ್ತಿಹೆ. ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟು ನೀ ಹೆಮ್ಮೆಯಿಂದ ಮೆರೆದಾಡುತ್ತಿಹೆ. ವೀರ ಭಾರತಿ, ವೀರ ಭಾರತಿ, ವೀರ ಭಾರತಿ, ವೀರ ಭಾರತಿ ಎಂಬ ಬಿರುದಿರಲಿ ಮೆರೆದಾಡು. ವೀರ ಭಾರತಿ, ವೀರ ಭಾರತಿ ಎಂಬ ಬಿರುದಿನಲ್ಲಿ ಮೆರೆದಾಡು. ಇದು ಒಂದು ಕ್ಷೇತ್ರ ಅನ್ನುವುದು ಹೇಗೆ ಭಕ್ತಿಯಿಂದ ಬೆಳೀತದಲ್ಲ, ಅಂಥ ಎಲ್ಲ ಸಂಗತಿಗಳು ಇಲ್ಲಿ ಕಾಣ್ತಿವೆ.
ಒಂದು ಭಕ್ತಿ ಇದ್ದರೆ ಮನುಷ್ಯ ಹೇಗೆ ಒಂದಾಗ್ತಾನೆ, ಮನಸ್ಸಿನಿಂದ, ದೇಹದಿಂದ, ಬೌದ್ಧಿಕವಾಗಿ, ಮಾನಸಿಕವಾಗಿ ಎಲ್ಲರೂ ಕೂಡಿ ಅಖಂಡವಾಗಿ ಭಕ್ತನಾಗಿ ಭಗವಂತನನ್ನು ನೆನೆಯುವ ಒಂದು ಜಾಗವಾಗಿ ಇದು ನಂಗೆ ತುಂಬ ಇಷ್ಟ ಆಯಿತು. ಇಂಥ ಕೆಲಸಗಳು ಹೆಚ್ಚೆಚ್ಚು ಆಗಬೇಕು. ನಮ್ಮನ್ನು ಕೂಡಿಸುವುದು ದೇವರು ಮಾತ್ರ, ಉಳಿದದೆಲ್ಲ ನಮ್ಮನ್ನು ಒಡೀತಾವೆ. ಈ ಕೂಡಿಸೋ ಕೆಲಸನ ಇಷ್ಟು ಪೂಜ್ಯವಾಗಿ, ಇಷ್ಟು ಪರಮ ಪವಿತ್ರವಾಗಿ ಗುರುಗಳು ಮಾಡ್ತಾ ಇದ್ದಾರೆ, ಮಠಗಳು ಮಾಡ್ತಾ ಇವೆ. ಈ ಪರಂಪರೆ ಅದ್ಭುತವಾಗಿದೆ, ಇದು ಬೆಳೀಲಿ, ಇಂಥದ್ದು ನೂರಾರು ನಮ್ಮ ದೇಶಗಳಲ್ಲಾಗಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ. आज का ये जो पुरस्कार है ये मुझे इतना अच्छा लगा है, इतना अच्छा जिसके लिए मैं सोच नहीं सकती, बात नहीं कर सकती। ऐसे तो मुझे कई पुरस्कार मिले, लेकिन ये पुरस्कार स्वामी जी के हाथों से मिला है। जितना सम्मानित उन्होंने मुझे किया है, मुझे बहुत अच्छा लगा। और मैंने सुना है कि ये हर साल इस तरह का जो पुरस्कार होता है वो एक ही होता है, और इस साल की मैं पुरस्कारार्थी रही हूँ, इसलिए मुझे बहुत खुशी हुई है। थैंक यू।